ಸ್ನೇಹಿತರೆ, ಆರ್ಥಿಕವಾಗಿ ದಿವಾಳಿಯಾಗಿರೋ ಪಾಕಿಸ್ತಾನ ಯಾವಾಗಲೂ ಜಗತ್ತಿನ ಮುಂದೆ ಭಿಕ್ಷೆ ಬೇಡೋದು ನಿಮ್ಗೆ ಗೊತ್ತೇ ಇದೆ. ಆಪರೇಷನ್ ಸಿಂಧೂರ್ನಲ್ಲಿ ಭಾರತದ ವಿರುದ್ಧ ಸೋತು ಸುಣ್ಣವಾಗಿರೋ ಇದೇ ಪಾಕಿಸ್ತಾನ ಈಗ ಹೊಸ ಭಯಾನಕ ನೀತಿಯತ್ತ ಮುಖ ಮಾಡಿದೆ. ಈಗಾಗಲೇ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಭಾರತಕ್ಕೆ ನೇರವಾಗಿಯೇ ಅಣ್ವಸ್ತ್ರ ಬೆದರಿಕೆಯನ್ನ ಹಾಕಿದ್ದಾನೆ. ಅದು ಕೂಡ ಅಮೆರಿಕದ ನೆಲದಲ್ಲಿ ನಿಂತು, ನಾವು ಅಣ್ವಸ್ತ್ರ ಹೊಂದಿರೋ ದೇಶ, ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದ್ರೆ ನಾವು ಮಾತ್ರ ಮುಳುಗಲ್ಲ, ನಮ್ಮ ಜೊತೆಗೆ ಅರ್ಧ ಜಗತ್ತನ್ನೇ ಮುಳುಗಿಸ್ತೇವೆ ಅಂತ ಬೆದರಿಕೆಯನ್ನ ಹಾಕಿದ್ದ. ಇದರಲ್ಲಿ ಪಾಕಿಸ್ತಾನದ ಹೊಸ ನೀತಿ ಅನಾವರಣಗೊಂಡಿದೆ. ಕಳೆದ 3-4 ತಿಂಗಳುಗಳ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಆಸಿಮ್ ಮುನೀರ್ 4A ನೀತಿಯನ್ನ ಪಾಲಿಸ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ. ಹಾಗಿದ್ರೆ ಏನಿದು 4A ಪಾಲಿಸಿ? ಈ ಬಗ್ಗೆ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀವಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಸ್ನೇಹಿತರೆ, ವಿಶ್ವ ಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಂತಹ ಸಂಸ್ಥೆಗಳ ಕೃಪೆಯಿಂದ ಉಸಿರಾಡ್ತಾ ಇರುವಂತಹ ರಾಷ್ಟ್ರ ಪಾಕಿಸ್ತಾನ. ಇದು ಎಲ್ಲರಿಗೂ ಗೊತ್ತಿರುವಂತಹ ಸತ್ಯ. ಇಸ್ಲಾಮಾಬಾದ್ ಜಾಗತಿಕವಾಗಿ ತನ್ನ ವಿಶ್ವಾಸಾರ್ಹತೆಯನ್ನ ಕಳೆದುಕೊಳ್ತಾ ಇರೋ ಹೊತ್ತಲ್ಲೇ ಅಲ್ಲಿನ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ದೇಶದ ಮೇಲೆ ತನ್ನ ಹಿಡಿತವನ್ನ ಮತ್ತಷ್ಟು ಬಿಗಿಗೊಳಿಸಲು ಮುಂದಾಗಿದ್ದಾನೆ. ಇದಕ್ಕಾಗಿ ಆತ 4A ನೀತಿಯನ್ನ ಬಳಸ್ತಾ ಇದ್ದಾನೆ. ಈಗಾಗಲೇ ಅಣ್ವಸ್ತ್ರ ಬೆದರಿಕೆಯನ್ನ ಹಾಕಿರೋ ಮುನೀರ್ಗೆ ಭಾರತ ಕೂಡ ತಕ್ಕ ತಿರುಗೇಟನ್ನ ಕೊಟ್ಟಿತ್ತು. ಭಯೋತ್ಪಾದಕ ಗುಂಪುಗಳೊಂದಿಗೆ ಸೇನೆ ಕೈಜೋಡಿಸಿರುವಂತಹ ದೇಶದಲ್ಲಿ ಅಣ್ವಸ್ತ್ರಗಳ ನಿಯಂತ್ರಣ ಮತ್ತು ಭದ್ರತೆಯ ಬಗ್ಗೆ ಇರೋ ಅನುಮಾನಗಳು ಇನ್ನಷ್ಟು ಹೆಚ್ಚಾಗ್ತಾ ಇದೆ ಅಂತ ಭಾರತ ಹೇಳ್ಕೊಂಡಿತ್ತು. ಈಗ ಈ 4A ನೀತಿ ಕೇವಲ ಭಾರತದ ವಿರುದ್ಧ ಮಾತ್ರವಲ್ಲ, ಪಾಕಿಸ್ತಾನದ ರಾಜಕಾರಣಿಗಳ ವಿರುದ್ಧವೂ ಈ ತಂತ್ರವನ್ನ ಹೆಣೆದಿರೋದು ಸ್ಪಷ್ಟವಾಗ್ತಾ ಇದೆ. ತಜ್ಞರ ಪ್ರಕಾರ ಆಸಿಮ್ ಮುನೀರ್ 4A ನೀತಿಯನ್ನ ಬಳಸಿ ತಮ್ಮನ್ನ ಸೂಪರ್ ಪ್ರೆಸಿಡೆಂಟ್ ಎಂದು ಸ್ಥಾಪಿಸಲು ಪ್ರಯತ್ನಿಸ್ತಾ ಇದ್ದಾನೆ. ಈ 4A ಅಂದ್ರೆ ಅಲ್ಲಾ, ಆರ್ಮಿ, ಅಮೆರಿಕ ಮತ್ತು ಅಣುಬಾಂಬ್ ನೀತಿಯನ್ನ ಮುನೀರ್ ಬಳಸ್ತಾ ಇರೋದು ಕುತೂಹಲವನ್ನ ಕೆರಳಿಸಿದೆ. ಪಾಕಿಸ್ತಾನದ ಹಿಂದಿನ ಸೇನಾ ನಾಯಕರು ಕೂಡ ಇದೇ ಹಾದಿಯಲ್ಲಿ ಸಾಗಿದ್ರು. ಆದ್ರೆ ಮುನೀರ್ ಆಟಮ್ ಅಂದ್ರೆ ಅಣುಬಾಂಬ್ ಮೇಲೆ ನೀಡ್ತಾ ಇರೋ ಆದ್ಯತೆ ಇಡೀ ಜಗತ್ತಿನ ಗಮನವನ್ನ ಸೆಳೆದಿದೆ. ಅಷ್ಟೇ ಅಲ್ಲದೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಪಾಕ್ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿಯವರನ್ನ ಮೂಲೆ ಗುಂಪು ಮಾಡಿ ತಾನೇ ದೇಶದ ಪ್ರತಿನಿಧಿಯಂತೆ ಜಗತ್ತನ್ನ ಸುತ್ತಾಡ್ತಾ ಇದ್ದಾನೆ. ಇದು ಪಾಕಿಸ್ತಾನದ ಚುನಾಯಿತ ಸರ್ಕಾರಕ್ಕೆ ದೊಡ್ಡ ಅವಮಾನವೆಂದೇ ವಿಶ್ಲೇಷಣೆಯನ್ನ ಮಾಡಲಾಗ್ತಿದೆ. ಕಳೆದ 2 ತಿಂಗಳಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನ್ನ ಮುನೀರ್ ಭೇಟಿಯಾಗಿರೋದು ಕೂಡ ಜಗತ್ತಿನ ಗಮನ ಸೆಳೆದಿದೆ. ಆಸಿಮ್ ಮುನೀರ್ 4A ನೀತಿಯನ್ನ ಹೇಗೆ ಕಾಲಕಾಲಕ್ಕೆ ಭಾರತದ ವಿರುದ್ಧ ಬಳಸ್ತಾ ಬಂದಿದ್ದಾನೆ ಅನ್ನೋದನ್ನ ಟೈಮ್ ಲೈನ್ ಮುಖಾಂತರವೇ ನಾವು ನೋಡೋದಾದ್ರೆ, ಏಪ್ರಿಲ್ 17, 2025ರಂದು ಮುನೀರ್ ಒಂದು ಭಾಷಣವನ್ನ ಮಾಡ್ತಾನೆ. ವಿವಿಧ ದೇಶದಲ್ಲಿರೋ ಪಾಕಿಸ್ತಾನಿಗಳನ್ನ ಉದ್ದೇಶಿಸಿ ಮಾತನಾಡೋ ಮುನೀರ್, ಕಾಶ್ಮೀರ ನಮ್ಮ ಕಂಠನಾಳ, ನಾವು ಮತ್ತು ಹಿಂದೂಗಳು ಬೇರೆ ಬೇರೆ, ನಮ್ಮ ಧರ್ಮವೇ ಶ್ರೇಷ್ಠ ಎಂದು ಭಾರತದ ವಿರುದ್ಧ ತಮ್ಮ ಜನರಲ್ಲಿ ಧರ್ಮದ ಅಫೀಮನ್ನ ತುಂಬಿತ್ತ. ಅದಾಗಿ 5 ದಿನವಷ್ಟೇ ಅಂದ್ರೆ ಏಪ್ರಿಲ್ 22ರಂದು ಪಹಲ್ಗಾಮ್ನ ಬೈಸರಂಗ್ ವ್ಯಾಲಿಯಲ್ಲಿ ಭಯೋತ್ಪಾದಕ ದಾಳಿ ನಡೆದಿತ್ತು. ಇದಾದ ನಂತರ ಬರೋದು ಸೇನೆ ಅಂದ್ರೆ ಆರ್ಮಿ. ಪಹಲ್ಗಾಮ್ ದಾಳಿಗೆ ಭಾರತ ಪ್ರತೀಕಾರವಾಗಿ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ 9 ಉಗ್ರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ಅನ್ನ ನಡೆಸಿತ್ತು. ಆಗ ಭಾರತ ಕ್ಲಿಯರ್ ಆಗಿ ಹೇಳಿತ್ತು, ನಾವು ಯಾವುದೇ ಸೇನಾ ಸೌಕರ್ಯಗಳ ಮೇಲೆ ದಾಳಿ ನಡೆಸಿಲ್ಲ ಅಂತ. ಆದ್ರೂ ಕೂಡ ಭಾರತದ ಮೇಲೆ ತನ್ನ ಸೇನೆಯನ್ನ ಮುನೀರ್ ಚೂ ಬಿಟ್ಟಿದ್ದ. ಇದರಿಂದ 2 ದೇಶಗಳ ನಡುವೆ ಯುದ್ಧವೇ ನಡೆದು ಹೋಯ್ತು. ಕೊನೆಗೆ ಭಾರತದ ಏಟನ್ನ ತಡೆಯಲು ಆಗದೆ ಭಾರತದ ಮುಂದೆ ಮಂಡಿಯೂರಿ ಪಾಕಿಸ್ತಾನ ಕದನ ವಿರಾಮವನ್ನ ಮಾಡಿಕೊಂಡಿತ್ತು. ಅಲ್ಲಾ ಆರ್ಮಿ ಬಳಿಕ ಬಂದಿದ್ದೆ ಅಮೆರಿಕ. ಆಪರೇಷನ್ ಸಿಂಧೂರ್ನಲ್ಲಿ ಭಾರತದಿಂದ ನಮ್ಮನ್ನ ಕಾಪಾಡಿ ಅಂತ ಮುನೀರ್ ಅಮೆರಿಕದ ಮೊರೆ ಹೋಗಿದ್ದ ಅನ್ನೋದು ಜಗಜ್ಜಾಹೀರು. ಇದಾದ ಬಳಿಕ ಮುನೀರ್ ಅಮೆರಿಕಗೆ 2 ತಿಂಗಳಲ್ಲಿ 2 ಬಾರಿ ಭೇಟಿ ನೀಡ್ತಾನೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನ್ನ ಮೀಟ್ ಆಗ್ತಾನೆ. ಇದಲ್ಲದೆ ಟ್ರಂಪ್ಗೆ ನೊಬೆಲ್ ಶಾಂತಿ ಪುರಸ್ಕಾರ ನೀಡಬೇಕು ಅಂತಲೂ ಹೇಳ್ತಾನೆ. ಇದರ ಬೆನ್ನಲ್ಲೇ ಟ್ರಂಪ್ ಭಾರತಕ್ಕೆ ಭಾರೀ ಸುಂಕವನ್ನ ವಿಧಿಸಿ ಪಾಕಿಸ್ತಾನಕ್ಕೆ ವಿನಾಯಿತಿಯನ್ನ ನೀಡಿದ್ದ. ಅದಲ್ಲದೆ ಪಾಕಿಸ್ತಾನದ ಜೊತೆಗೆ ತೈಲ ಒಪ್ಪಂದವನ್ನ ಕೂಡ ಅಮೆರಿಕ ಮಾಡಿಕೊಂಡಿದೆ. ಇಷ್ಟು ಸಾಲದು ಅಂತ ಮುಂದೊಂದು ದಿನ ಪಾಕಿಸ್ತಾನದಿಂದಲೇ ಭಾರತ ತೈಲವನ್ನ ಖರೀದಿಸಬಹುದು ಅಂತಲೂ ಟ್ರಂಪ್ ಭಾರತವನ್ನ ಕೆಣಕಿದ್ರು. ಈ ಮೂಲಕ ಅಮೆರಿಕ ಅಸ್ತ್ರವನ್ನ ಭಾರತದ ವಿರುದ್ಧ ಬಳಸುವಲ್ಲಿ ಮುನೀರ್ ಯಶಸ್ವಿಯಾಗಿದ್ದ. ಅದಾಗಿ ಮೊನ್ನೆಯಷ್ಟೇ ಅಮೆರಿಕದಿಂದಲೇ ಭಾರತಕ್ಕೆ ಅಣ್ವಸ್ತ್ರ ಬೆದರಿಕೆಯನ್ನು ಮುನೀರ್ ಹಾಕಿದ್ದ.
ಸಮಯ ಸಿಕ್ಕಾಗಲೆಲ್ಲ ಮುನೀರ್ ಭಾರತಕ್ಕೆ ನ್ಯೂಕ್ಲಿಯರ್ ಬೆದರಿಕೆಯನ್ನ ಹಾಕ್ತಾ ಇದ್ದು ಆಟಮ್ ಎಂಬ ಅಣುಬಾಂಬ್ ಅನ್ನ ಸೂಪರ್ ಪ್ರೆಸಿಡೆಂಟ್ ಆಗಲು ಭಾರತದ ವಿರುದ್ಧ ಬಳಸ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ. ಸ್ನೇಹಿತರೆ, ಕುತಂತ್ರ ಪಾಕಿಸ್ತಾನದ ಪಾಪಿ ಫೀಲ್ಡ್ ಮಾರ್ಷಲ್ನ ಈ ಫೋರಿಯೆ ನೀತಿ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಈ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.